ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತು ನಾವು ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಒಂದೊಂದು ಸ್ಥಾನದಲ್ಲಿ ಯಾವ ರೀತಿಯಾಗಿ ಯಾವ ಯಾವ ಗ್ರಹಗಳ ಪ್ರಭಾವ ಮುಂದುವರಿಯುತ್ತೆ, ಗುರು ಯಾವ ರೀತಿಯಾಗಿದ್ದಾನೆ, ಶನಿ ಯಾವ ರೀತಿಯಾಗಿರುತ್ತಾನೆ, ಸಾಡೆಸಾತಿಯ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಅದರ ಪರಿಹಾರವನ್ನು ಮಾಡಿಕೊಂಡು ನಾವು ಈ ಒಂದು ಮಾಸದಲ್ಲಿ ಯಾವ ರೀತಿಯಾಗಿ ಸೇಫ್ ಆಗಿರ್ಬೋದು ಅಂತ ಅನ್ನೋದನ್ನ ಇದೆಲ್ಲವನ್ನು ನಾವಿವತ್ತು ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತ ಮಾಹಿತಿಯನ್ನು, ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನೋಡಿ, ಇವತ್ತು ಈ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ನಾವು ಕುಂಭರಾಶಿಯ ಜಾತಕವನ್ನು ಉತ್ತರ ಭಾರತ ಪದ್ಧತಿಯಲ್ಲಿ ನಾವು ರೆಡಿ ಮಾಡಿದ್ದೇವೆ. ನೋಡಿ, ಕುಂಭರಾಶಿಯ ಸ್ಥಾನವನ್ನು ನೋಡ್ಕೊಳ್ತೇವೆ. ಇದಕ್ಕೆ ಪ್ರಥಮ ಸ್ಥಾನ ಅಂತ ನಾವು ಹೇಳ್ತೇವೆ, ಕಾಣ್ತಾ ಇದೆ ನಿಮಗೆ. ಇದರಲ್ಲಿ ರಾಹು ಪ್ರಥಮ ಸ್ಥಾನ ಅಂತಂದರೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಸ್ಥಾನ. ನೋಡಿ, ಒಂದು ಸಾಡೆಸಾತಿಯ ಪ್ರಭಾವ, ಯಾಕೆಂದರೆ ದ್ವಿತೀಯದಲ್ಲಿ ಶನಿ ಕಾಣ್ತಾ ಇದೆ. ಇನ್ನೂ ಸಾಡೆಸಾತಿಯ ಪ್ರಭಾವ ಖಂಡಿತವಾಗಿ ಮುಂದುವರಿಯುತ್ತೆ ಸ್ವಲ್ಪ ದಿವಸ. ಅದು ಕೂಡ ನಿಮಗೆ ಸ್ಟ್ರೆಸ್ಸನ್ನು ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ರಾಹು ಕೂತ್ಕೊಂಡಾಗ, ಎಲ್ಲಿ ಪ್ರಥಮ ಭಾವದಲ್ಲಿ ಕೂತ್ಕೊಂಡಾಗ ಖಂಡಿತವಾಗೂ ಶರೀರ ಮತ್ತು ಮನಸ್ಸಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಮುಂದುವರಿಯುತ್ತೆ. ಅಂದರೆ ಸ್ವಲ್ಪ ಮಟ್ಟಿಗೆ ಈಗಿರುವಂಥ ಅನಾರೋಗ್ಯತೆ ಗೊತ್ತಾಯ್ತಾ, ಇನ್ನೂ ಮುಂದುವರಿಯುತ್ತೆ ಅಂತ ಅನ್ನೋದು ತೋರಿಸ್ಕೊಡುತ್ತೆ. ಎರಡು ರಾಶಿಯಿಂದ, ಒಂದು ಶನಿ ಮತ್ತು ರಾಹುವಿನ ಪ್ರಭಾವದಿಂದ. ಹಾಗಾಗಿ ಒಂದು ಸ್ವಲ್ಪ ಮನಸ್ಸನ್ನು ಕೂಲಾಗಿಟ್ಕೊಳ್ಳೋದು ತುಂಬ ಒಳ್ಳೆಯದು, ಗೊತ್ತಾಯ್ತಾ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಹು ಮತ್ತು ಶನಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ನೀವು ಖಂಡಿತವಾಗಿ ಮಾಡಿಕೊಳ್ಳಿ. ಆದರೂ ಕೂಡ ವೀಕ್ಷಕರೇ, ಇಲ್ಲೊಂದು ವಿಷಯವನ್ನು ಗಮನಿಸಿ. ನೋಡಿ, ಪಂಚಮದಲ್ಲಿರುವಂಥ ಗುರು ನಿಮಗೆ ಈ ಎಲ್ಲ ರೀತಿಯ ಒಂದು ಪ್ರಭಾವವನ್ನು ತುಂಬ ಕಡಿಮೆ ಮಾಡ್ತಾನೆ ಗುರು. ಯಾಕೆಂದರೆ ಜಾತಕದಲ್ಲಿ ಗುರು ಒಬ್ಬ ಚೆನ್ನಾಗಿದ್ದರೆ ಸಾಕು, ಇದ್ದಂಥ ಸಂಕಷ್ಟಗಳನ್ನು ಖಂಡಿತವಾಗಿಯೂ ಆ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾನೆ. ಆದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಯಾಕೆ ಅಂದರೆ ಮೇ ತಿಂಗಳ ನಂತರ ಗುರು ಏನಪ್ಪ ಅಂತಂದರೆ ಎಲ್ಲಿ ಷಷ್ಠ ಭಾವಕ್ಕೆ ಮುಂದುವರಿತಾನೆ. ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಬಂದಾಗ ಸ್ವಲ್ಪ ನಿಮ್ಮ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ. ಸೊ ಒಂದನೇ ಭಾವವನ್ನು ನೋಡಿಕೊಂಡ್ರೆ ನಾವು. ಇನ್ನು ದ್ವಿತೀಯ ಭಾವ ಅಂತಂದರೆ ಶನಿ ಇದ್ದಾನೆ, ಇಲ್ಲಿ ಕುಜ ಕೂಡ ಇದ್ದಾನೆ. ಕುಜ ಇದ್ದಾಗ ನೋಡಿ, ಶನಿ ಮತ್ತು ಕುಜ ಯುತಿ, ಶನಿ ಕುಜ ಯುತಿ ವಿಶೇಷವಾಗಿ ನಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಕುಜ ಇಲ್ಲಿ ವಿಶೇಷವಾಗಿ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಆದರೆ ಕುಜ ಮತ್ತೆ ತೃತೀಯ ಭಾವಕ್ಕೆ ಬರ್ತಾನೆ. ಮೇನಲ್ಲಿ ತೃತೀಯ ಭಾವದಲ್ಲಿ ಬಂದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ಒಂದು ಸ್ಥಾನದ ಮೇಲೆ ನಾವು ನಮ್ಮ ಹಣಕಾಸಿನ ವಿಷಯವನ್ನು ಚಿಂತನೆ ಮಾಡೋದಾದರೆ ನೋಡಿ, ಇದರ ಅಧಿಪತಿ ಶುಕ್ರನಾಗಿರುವಂತಹ ಶುಕ್ರ ಚತುರ್ಥ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಶುಕ್ರ ಶುಭನಾಗಿರ್ತಾನೆ. ಇದ್ದಂಥ ಆರ್ಥಿಕ ಅಡಚಣೆಗಳು ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ನಿಮಗೆ ಶಮನವಾಗುತ್ತೆ. ಅಂದರೆ ವಿಶೇಷವಾಗಿ ನಿಮಗೆ ದುಡ್ಡಿನ ವಿಷಯದಲ್ಲಿ ವಿಶೇಷವಾಗಿ ಚಿಂತೆ ಆಗುವ ಸಾಧ್ಯತೆ ಇರೋದಿಲ್ಲ. ತೃತೀಯ ಭಾವ ಅಂತಂದರೆ ಒಂದು ಪರಾಕ್ರಮ ಸ್ಥಾನ, ಅಣ್ಣ ತಮ್ಮಂದಿರ ಸ್ಥಾನ, ಬಂಧು ಮಿತ್ರರ ಸ್ಥಾನವನ್ನು ಇಲ್ಲಿಂದ ಚಿಂತನೆಯನ್ನು ಮಾಡ್ತೇವೆ. ನೋಡಿ, ಇಲ್ಲಿ ಬುಧ ಮುಂದುವರಿತಾ ಇದ್ದಾನೆ ಮತ್ತು ವಿಶೇಷವಾಗಿ ಉಚ್ಚನಾಗಿರುವಂಥ ರವಿ ಮುಂದುವರಿತಾ ಇದ್ದಾನೆ. ನಿಮ್ಮ ಕಾನ್ಫಿಡೆನ್ಸ್ ಕೂಡ ಈ ವಿಷಯದಲ್ಲಿ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲೂ ಕೂಡ ಅನುಕೂಲತೆ ಇರುತ್ತೆ ಈ ಒಂದು ಭಾವವನ್ನು ವಿಚಾರ ಮಾಡಿದಾಗ. ಅದರ ಜೊತೆಗೆ ಉದ್ಯೋಗ ಸ್ಥಾನದಲ್ಲಿರುವಂಥ ನಿಮ್ಮ ಕಲೀಗ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಬಂಧುಗಳಿರ್ಬೋದು, ಈ ಒಂದು ಕಾಲದಲ್ಲಿ ನಿಮಗೆ ತುಂಬ ಅನುಕೂಲತೆಯನ್ನು ಖಂಡಿತವಾಗಿ ಮಾಡ್ತಾರೆ. ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ಬೋದು. ನಿಮ್ಮ ಒಂದು ಆಸ್ತಿ ಪಾಸ್ತಿಗಳ ವಿಚಾರವನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೋದು. ಇದರ ಅಧಿಪತಿ ಶುಕ್ರ ಚತುರ್ಥದಲ್ಲೇ ಇದ್ದಾನೆ, ತುಂಬ ಶುಭನಾಗಿದ್ದಾನೆ. ಗುರು ಕೂಡ ಪಂಚಮದಲ್ಲಿರೋದರಿಂದ ಈ ಒಂದು ಮಾಸ ಅಂದ್ಕೊಳ್ಳಿ, ಅಥವಾ ಈ ಒಂದು ಟೈಮ್ನಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ವ್ಯವಹಾರಗಳು ಖಂಡಿತವಾಗಿಯೂ ಆಗುತ್ತೆ ಕುಂಭರಾಶಿಯವರಿಗೆ. ಅಂಥ ಏನಾದರೂ ಪ್ರಸಂಗ ಇತ್ತು ಅಂತಂದರೆ ಖಂಡಿತವಾಗಿಯೂ ಮುಂದುವರಿಸಿ, ಅದರಿಂದ ಅನುಕೂಲತೆ ಇದೆ. ವಾಹನ ಯೋಗಾದಿಗಳು ಇದೆಲ್ಲವೂ ಕೂಡ ಶುಕ್ರ ಮತ್ತು ಗುರು ನಿಮಗೆ ಒದಗಿಸ್ತಾನೆ. ಪಂಚಮ ಭಾವ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಸಂತಾನ ಭಾವ ಅಂತ ಹೇಳ್ತೇವೆ, ಅದರ ಅಧಿಪತಿ ಬುಧನಾಗಿದ್ದಾನೆ. ಬುಧ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ, ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ. ದಂಪತಿಗಳಿಗೆ ಸಂತಾನ ಯೋಗ ಮುಂದುವರಿಯುತ್ತೆ. ಅಂತಂದರೆ ಎಷ್ಟೋ ದಿವಸದಿಂದ ಸಂತಾನಕ್ಕೆ ಸಂಬಂಧಪಟ್ಟಂಥ ಔಷಧೋಪಚಾರಗಳನ್ನು ನೀವು ಮುಂದುವರಿಸಿದರೆ ಅದರಲ್ಲಿ ಸಕ್ಸಸ್ ಆಗ್ತೀರಾ. ವಿದ್ಯಾಭ್ಯಾಸದಲ್ಲಿ ಕೂಡ ನಿಮಗೆ, ಯಾಕೆಂದರೆ ಅಧಿಪತಿ ಬುಧ ಕೂಡ ಚೆನ್ನಾಗಿದ್ದಾನೆ, ಅಲ್ಲಿ ಪಂಚಮದಲ್ಲಿ ಗುರು ಇರೋದರಿಂದ ಪರೀಕ್ಷಾದಿಗಳಿಗೆ ನಿಮಗೆ ಅನುಕೂಲತೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಷಷ್ಠ ಭಾವ ಅಂತಂದರೆ ಒಂದು ರಿಪುಸ್ಥಾನ, ಅಂತಂದರೆ ಶತ್ರುಸ್ಥಾನ ಮತ್ತು
ವಿಶೇಷವಾಗಿ ರೋಗಸ್ಥಾನವನ್ನು ಚಿಂತನೆ ಮಾಡ್ತೇವೆ. ಇದರ ಅಧಿಪತಿ ಯಾರಿದ್ದಾರೆ ಅಂತ ಹೇಳಿದ್ರೆ ಚಂದ್ರ ಇದ್ದಾನೆ. ಚಂದ್ರ ಬೇರೆ ಬೇರೆ ರಾಶಿಯಲ್ಲಿ ಮುಂದುವರಿತಾ ಇರ್ತಾನೆ ಈ ಒಂದು ಮಾಸದಲ್ಲಿ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ನಿಮಗೆ ಚೇಂಜಸ್ ಖಂಡಿತವಾಗಿಯೂ ಆಗ್ತಾ ಇರುತ್ತೆ. ಇನ್ನು ಸಪ್ತಮ ಭಾವವನ್ನು ಚಿಂತನೆ ಮಾಡಿದಾಗ ಇದು ದಾಂಪತ್ಯ ಜೀವನ ಮತ್ತು ವಿವಾಹ ಯೋಗಕ್ಕೆ ಸಂಬಂಧಪಟ್ಟಂಥ ಸ್ಥಾನ. ಇಲ್ಲಿ ಸ್ವಲ್ಪ ರಾಹು ದೃಷ್ಟಿ ಇರುತ್ತೆ. ಗುರು ಅನುಕೂಲ ಇದ್ದರೂ ಕೂಡ ಮದುವೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಎಲ್ಲೋ ಒಂದು ರೀತಿಯ ಅಡಚಣೆ ಉಂಟಾಗ್ತಾ ಇದೆ ಅಂತ ಹೇಳಿ ಖಂಡಿತವಾಗಿಯೂ ಅನಿಸುತ್ತೆ. ಅದಕ್ಕೆ ರಾಹು ದೋಷ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಅಥವಾ ದಾಂಪತ್ಯ ಜೀವನದಲ್ಲಿ ಏನಾದರೂ ನಿಮಗೆ ಮೇಲಿನ ಮೇಲೆ ಕ್ರ್ಯಾಶಸ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಅಲ್ಲೂ ಕೂಡ ನೀವು ಒಂದು ರಾಹು ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಳ್ಳಿ. ಅದರಿಂದ ಅನುಕೂಲತೆ ಆಗುತ್ತೆ. ಅಷ್ಟಮ ಭಾವ ಅಂತಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ. ಅದರ ಅಧಿಪತಿ ಬುಧನಾಗಿದ್ದಾನೆ. ವಿಶೇಷವಾಗಿ ಇಲ್ಲೇನು ಯಾವುದೇ ಪಾಪಗ್ರಹಗಳು ಕೂಡ ಇಲ್ಲದೇ ಇರೋದರಿಂದ ಈ ಒಂದು ವಿಷಯದಲ್ಲಿ ಗಾಯ ಅಪಘಾತ ಅಂದ್ಕೊಳ್ಬೋದು ಅಥವಾ ರೋಗವನ್ನು ಅಂದ್ಕೊಳ್ಬೋದು. ಇದರ ಚಿಂತನೆಯನ್ನು ಮಾಡ್ಬೋದು. ಇಲ್ಲಿ ಯಾವುದೇ ಗ್ರಹಗಳು ವಿಶೇಷವಾಗಿ ತೋರಿಸ್ತಾ ಇಲ್ಲದೇ ಇರೋದರಿಂದ ಇಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಇಲ್ಲ. ಇನ್ನು ಭಾಗ್ಯಸ್ಥಾನ ನೋಡಿ, ಇದರ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ. ಗುರು ಶುಕ್ರ ಇಬ್ಬರು ಒಳ್ಳೆಯದಾಗಿದ್ದಾರೆ. ಭಾಗ್ಯಸ್ಥಾನ ತಾತ್ಕಾಲಿಕವಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಎಷ್ಟೋ ಅನುಕೂಲತೆ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ಲಿ ಎಷ್ಟೋ ವಿಷಯಗಳು ತನ್ನಿಂದ ತಾನಾಗಿ ಸಾಲ್ವ್ ಆಗುತ್ತೆ. ಇದು ಈ ಸ್ಥಾನದಿಂದ ತೋರಿಸುತ್ತೆ. ಇನ್ನು ದಶಮ ಭಾವವನ್ನು ಚಿಂತನೆ ಮಾಡಿದಾಗ ಇದು ಉದ್ಯೋಗ ಭಾವವನ್ನು ತೋರಿಸುತ್ತೆ. ಕರ್ಮಸ್ಥಾನ ಅಂತ ಹೇಳ್ತೀವಿ. ಇದರ ಅಧಿಪತಿ ಕುಜನಾಗಿದ್ದಾನೆ. ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಆದರೆ ವಿಶೇಷವಾಗಿ ಅಶುಭನಾಗಿದ್ದಾನೆ. ಸ್ವಲ್ಪ ತೃತೀಯ ಭಾವದಲ್ಲಿ ಮುಂದುವರಿದ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿ ಬಂದರೆ ಪುನಃ ನಿಮಗೆ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಒಂದಷ್ಟು ಸ್ಟ್ರೆಸ್ ಇರುವಂಥ ಸಾಧ್ಯತೆ. ಯಾಕೆಂದರೆ ಕುಜ ಯಾವಾಗಲೂ ಸ್ಟ್ರೆಸ್ಸನ್ನು ಉಂಟು ಮಾಡ್ತಾನೆ. ಸದ್ಯಕ್ಕೆ ಅಲ್ಲಿ ಸ್ಟ್ರೆಸ್ ಇರುವಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಇದೆ. ಅದರ ನಂತರ ಕುಜ ಯಾವಾಗ ತೃತೀಯ ಭಾವದಲ್ಲಿ ಬರ್ತಾನೋ ನಿಮಗೆ ತುಂಬ ಅನುಕೂಲತೆ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ. ಆಮೇಲೆ ಉದ್ಯೋಗದಲ್ಲಿ ಕೆಲಸದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಲಾಭಸ್ಥಾನ ಅಂತ ನಾವು ಹೇಳ್ತೇವೆ. ಚಂದ್ರ ಇವತ್ತು ನಾವು ಸುಮ್ಮನೆ ತಾತ್ಕಾಲಿಕವಾಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಚಂದ್ರ ಮೂಮೆಂಟ್ ಆಗ್ತಾ ಇರ್ತಾನೆ ನೋಡಿ. ಇದರ ಅಧಿಪತಿ ಗುರು ಆಗಿದ್ದಾನೆ. ಗುರು ದೃಷ್ಟಿ ಲಾಭದ ಮೇಲೆ ಸದ್ಯಕ್ಕೆ ಬೀಳ್ತಾ ಇದೆ. ಸೊ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ತುಂಬ ಲಾಭ ಕಾಣಿಸುತ್ತೆ. ವಿಶೇಷವಾಗಿ ಯಾವುದೇ ಚಿಂತೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇನ್ನು ವ್ಯಯಸ್ಥಾನ ಅಧಿಪತಿ ಶನಿಯಾಗಿದ್ದಾನೆ ನಿಮಗೆ ನೋಡಿ. ಶನಿ ಇರೋದರಿಂದ ವ್ಯಯ ಅಂತಂದರೆ ಖರ್ಚು ಮಾಡುವಂಥದ್ದು. ಶನಿ ಅದರಲ್ಲೂ ವಿಶೇಷವಾಗಿ ಸಾಡೆಸಾತಿಯ ಪ್ರಭಾವದಲ್ಲಿ ಇರುವುದರಿಂದ ಅನಾವಶ್ಯಕವಾದಂಥ ಖರ್ಚುಗಳಾಗುವಂಥ ಸಾಧ್ಯತೆ. ಅದಕ್ಕೆ ಮನಸ್ಸು ಪ್ರೇರಣೆಯನ್ನು ನೀಡುತ್ತೆ. ಸ್ವಲ್ಪ ಅಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಎಲ್ಲ ಕ್ಯಾಲ್ಕುಲೇಷನ್ ಖಂಡಿತವಾಗಿಯೂ ತಪ್ಪೋಗುತ್ತೆ. ಸಾಲ ಬಾಧೆ ಉಂಟಾಗುವಂಥ ಸಾಧ್ಯತೆ ಮುಂದುವರಿಯುತ್ತೆ. ಹಾಗಾಗಿ ನೋಡಿ, ಈ ಒಂದು ಮಾಸದಲ್ಲಿ ಶನಿ ಮತ್ತು ರಾಹು ಈ ಎರಡು ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ